ಆಯ್ತಲ್ಲ, ಈಗ ಕಾನೂನಿನಂತೆ ಕ್ರಮ ಆಗಿದೆಯಲ್ಲ, ಕಾನೂನಂತೆ ಕ್ರಮ ಆಗಿದೆ. ಆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಯಾವೆಲ್ಲ ಅಧಿಕಾರಿಗಳು ಸಹಕರಿಸಿದ್ದಾರೆ ಆಗ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಕಾನೂನು ವಿರೋಧವಾಗಿ ಯಾರೆಲ್ಲ ಅಧಿಕಾರಿಗಳು ಅವರಿಗೆ ಕಾಳುಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರ ಮೇಲೆ ಈಗಾಗಲೇ ಕ್ರಮಗಳಾಗಿದೆ. ರಾಜಕೀಯ ಪ್ರೇರಿತ ಕ್ರಮ ಅಂತೇಳಿ ವಿಕ್ರಮ್ ಸಿಂಹ ಅರೆಸ್ಟ್ ಮಾಡಿದ್ದು ಹಂಗನೇನು ಏನ್ ಕಾಂಗ್ರೆಸ್ನವ್ರು ತಗೊಂಡೋಗಿ ಮರ ಅಲ್ಲಿ ಇಟ್ಬಿಟ್ಟು ಅವ್ರ ತಮ್ಮನ್ನು ಅಣ್ಣನ್ನು ಆ ಕೇಸಲ್ಲಿ ಸಿಕ್ಕಾಕಿದಾರೆ, ಅವರೇ ಕತ್ತರಿಸಿದಾರೆ, ಅಲ್ಲೇ ಸಿಕ್ಕಿದ್ದಾರೆ. ಇದನ್ನ ರಾಜಕೀಯ ಪ್ರೇರಿತನೇ ನೀವು ಒಪ್ತೀರಾ ಹೇಳಿ ಹೋಗ್ಲಿ. ನಾವ್ ಹೇಳೋದು ನೋಡಿ, ಯಾರೇ ತಪ್ಪು ಮಾಡಿರ್ಲಿ, ಕಾಂಗ್ರೆಸ್ನವ್ರು ಮಾಡಿರ್ಲಿ, ಇನ್ನೊಂದು ಪಕ್ಷದವ್ರು ಮಾಡಿರ್ಲಿ, ಯಾವ ಊರ್ನವ್ರೆ ಮಾಡಿರ್ಲಿ, ಕಾನೂನು ಎಲ್ರಿಗೂ ಒಂದೇ. ಕಾನೂನಲ್ಲಿ ಯಾರು ತಪ್ಪಿತಸ್ಥರು ಅಂತಿರ್ತಾರೆ, ಕಾನೂನು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಆಕ್ಷನ್. ಟಾರ್ಗೆಟ್ ಮಾಡ್ತಿದ್ದಾರೆ ಹೇಳ್ತಾರೆ ನೋಡಿ. ಅದೇ ಇವರು ಕಳ್ಳ ಅಂತಕ್ಕಂಥದ್ದು ಈಗಾಗಲೇ ಜನರ ಮನಸ್ಸಲ್ಲಿ ಆರೋಪ ಸಾಬೀತಾದ ರೀತಿಯಲ್ಲಿ ಜನ ಇವಾಗಲಿದ್ದಾರೆ. ಅಂತವ್ರಿಗೆ ಇವರು ಬೆಂಬಲ ಕೊಡ್ತಾರೆ ಅಂತ ಹೇಳ ನಾವು ಭಾವಿಸ್ಬೋದಾ? ಮರಗಳ್ಳರಿಗೆ ಪ್ರತಾಪ ಸಿಂಹನ ಬೆಂಬಲ ಅಂತ ನಾವು ಹೇಳ್ಬೋದಲ್ಲ ಹಾಗಾದ್ರೆ. ಹಾಗಾಗಿ ನೋಡಿ, ಯಾವ್ಯಾವ್ದೋ ಕಾರಣಕ್ಕೋಸ್ಕರ ಯಾರೇನೋ ಟೀಕೆ ಮಾಡ್ತಕ್ಕಂಥದ್ದು ಸರಿಯಾದ ಪದ್ಧತಿ ಅಲ್ಲ. ಈಗಾಗಲೇ ಅದ್ರ ಬಗ್ಗೆ ಕಾನೂನು ಕ್ರಮಗಳು ಈಗಾಗಲೇ ಜಾರಿ ಇದಾವೆ. ಅವ್ರು ಕೋರ್ಟ್ ಅಲ್ಲಿ ಅವರು ನಿರ್ದೋಷಿ ಅಂತ ಬರ್ಲಿ, ಹೊರಬರ್ಲಿ, ಯಾರು ಬೇಡ ಅಂತಾರೆ. ಅವ್ರಿಗೆ ಸ್ಟೇಷನ್ ಬೆಲ್ ಕೊಡ್ತೀರಿ, FIR ಇಲ್ದವ್ರನ್ನ ಅರೆಸ್ಟ್ ಮಾಡಿಸ್ತೀರಿ, ಯಾವ ರೀತಿ ಕ್ರಮ? ನೋಡಿ, ಅದೆಲ್ಲ ಕೋರ್ಟ್ಗಳಿದಾವೆ, ಅದನ್ನೆಲ್ಲ ಕಾನೂನಿನ ಯಾವುದೇ ಉಲ್ಲಂಘನೆ ಇದ್ರೆ ಕೋರ್ಟ್ ನಲ್ಲಿ ಅವರು ಪ್ರಶ್ನೆ ಮಾಡ್ಲಿ. ಕೋರ್ಟ್ ಏನು ಅಂತಿಮ ನಿರ್ಣಯ ಕೊಡುತ್ತೆ ಆ ನಿರ್ಣಯಕ್ಕೆ ನಾವೆಲ್ಲ ತಲೆಬಾಗ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.